ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕರು ಠಿಕಾಣಿಯನ್ನ ಹೂಡಿದ್ದಾರೆ. ದೆಹಲಿಯಲ್ಲಿ ಬೀಡನ್ನ ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಏನಾದ್ರೂ ಮಾಡಿ ಈ ಬಾರಿನಾದ್ರೂ ಇಷ್ಟು ದಿನ ಏನ್ ಕೂಗು ಕೇಳಿ ಬರ್ತಾ ಇತ್ತು ಆ ಕೂಗನ್ನ ಈಡೇರಿಸಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದಂಥದ್ದು. ಅಲ್ಲೇ ಬೀಡನ್ನ ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕರ ಠಿಕಾಣಿ. ದೆಹಲಿಯಲ್ಲಿ ಬೀಡನ್ನ ಬಿಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರು. ಮಿನಿಸ್ಟರ್ ಪದವಿಯನ್ನ ಪಡೆದುಕೊಳ್ಳೋದಕ್ಕೆ ವರ್ಕೌಟ್ ಅನ್ನ ಮಾಡಲಾಗ್ತಾ ಇದೆ. ಮುಂಜಾನೆಯ ಉಪಹಾರ ಸವಿದ ಶಾಸಕರು ಇಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವುದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ದಿಲ್ಲಿ ಚಲೋವನ್ನ ಮಾಡ್ತಾ ಇರುವಂತದ್ದು. ಶಾಸಕರ ಬ್ರೇಕ್ಫಾಸ್ಟ್ ಮೀಟಿಂಗ್, ಹೈಕಮಾಂಡ್ ನಾಯಕರ ಭೇಟಿ, ಅವರ ಉದ್ದೇಶದ ಕುರಿತು ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸಂಪುಟ ಪುನರಚನೆಯನ್ನ ಮಾಡಲೇಬೇಕು ಅನ್ನುವ ಕುರಿತಾಗಿ ಪುನಃ ಲಾಬಿ ಕ್ರಿಯೇಟ್ ಆಗಿರುವಂತದ್ದು. ಇಷ್ಟು ದಿನ ಎಲ್ಲವೂ ಕೂಡ ಕಣ್ಮರೆಯಾಗಿತ್ತು. ಯಾಕಂತ ಅಂದ್ರೆ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ ಇದ್ದಿದ್ರಿಂದ ಶಾಸಕರು ಸಚಿವರೆಲ್ಲ ಅಲ್ಲೇ ಬೀಡನ್ನ ಬಿಟ್ಟಿದ್ರು, ರಾಜ್ಯ ಕಾಂಗ್ರೆಸ್ನಲ್ಲಿ ಇದ್ದಂತಹ ಶಾಸಕರು. ಆದ್ರೆ ಇದೀಗ ಸಂಪುಟ ಪುನರಚನೆಯನ್ನ ಮಾಡಲೇಬೇಕು. ಯಾಕಂತ ಅಂದ್ರೆ ಈಗ ಆಲ್ರೆಡಿ 3 ವರ್ಷಗಳು ಕಳೀತಾ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಸಂಪುಟ ಪುನರಚನೆ ಮಾಡಲಿಲ್ಲ ಅಂದ್ರೆ ಹೇಗೆ ಅನ್ನುವ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿ ಯೋಜನೆಗಳನ್ನ ರೂಪಿಸಿಕೊಂಡು ದೆಹಲಿ ಪ್ರಯಾಣವನ್ನ ಬೆಳೆಸಿರುವಂಥದ್ದು. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆಗೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಹಿರಿಯ ಶಾಸಕರು ಒತ್ತಡ ತೀವ್ರಗೊಂಡಿರುವಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಈ ಒಂದು ಕುರಿತಾಗಿ ಒತ್ತಡವನ್ನ ಹಾಕೋದಕ್ಕೆ ಹೈಕಮಾಂಡ್ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿರುವಂಥದ್ದು. ಮಧ್ಯಾಹ್ನ ದೆಹಲಿಗೆ ಹೊರಡಲಿರುವ ಮಲ್ಲಿಕಾರ್ಜುನ್ ಖರ್ಗೆ ಸಂಜೆ 6 ಗಂಟೆಗೆ ಶಾಸಕರೊಂದಿಗೆ ಸಭೆಯನ್ನ ನಡೆಸುವ ಸಾಧ್ಯತೆ ಇದೆ. ಸಂಜೆ 6 ಗಂಟೆಯ ವೇಳೆಗೆ ಖರ್ಗೆ ಶಾಸಕರ ಭೇಟಿ ಆಗತ್ತಾ ಇಲ್ವಾ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು. ಇಂದು ಸಂಜೆ ಎಐಸಿಸಿ ಅಧ್ಯಕ್ಷರ ಭೇಟಿ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಎಲ್ಲಾ ಕುರಿತಾಗಿ ಚರ್ಚೆಯನ್ನ ಮಾಡೋದಕ್ಕೆ ತೀರ್ಮಾನಗಳನ್ನ ಮಾಡಿಕೊಂಡಿರುವಂಥದ್ದು. ಭಾನುವಾರ ವಿಮಾನಗಳಲ್ಲಿ ರಾಜ್ಯದ ಕಾಂಗ್ರೆಸ್ ಶಾಸಕರು ಹೊರಟಿದ್ದಾರೆ. ದೆಹಲಿಯಲ್ಲಿ ಠಿಕಾಣಿಯನ್ನ ಹೂಡಿದ್ದಾರೆ. ಈಗ ಆಲ್ರೆಡಿ ಸಂಜೆ 6 ಗಂಟೆಯ ವೇಳೆಗೆ ಖರ್ಗೆ ಅವರು ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು, ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷವನ್ನ ಪೂರೈಸಿದೆ, ಆ ಹೊಸ್ತಿಲಲ್ಲಿ ನಿಂತಿದೆ. ಹೀಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಉಪಚುನಾವಣೆ ಮುಕ್ತಾಯಗೊಂಡ ಬೆನ್ನಲ್ಲೇ ಹೈಕಮಾಂಡ್ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಡವನ್ನ ಹೆಚ್ಚಿಸಲೇಬೇಕು. ಯಾಕಂತ ಅಂದ್ರೆ ಇಷ್ಟು ದಿನ ಆ ಒಂದು ಕೂಗು ಕೇಳಿ ಬರ್ತಾ ಇತ್ತು. ಆದ್ರೆ ಏನ್ ಮಾಡೋದು, ಆ ಕೂಗು ಕೇಳಿ ಬಂದ್ರೂ ಕೂಡ ಏನೂ ಕೂಡ ಆಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂತಹ ಗೊಂದಲಗಳು ಕೂಡ ಜಾಸ್ತಿ ಆಗಿತ್ತು. ಈ ಸಂದರ್ಭದಲ್ಲಿ ಯಾರೆಲ್ಲ ಸಚಿವಾಕಾಂಕ್ಷಿಗಳು ಇದ್ರು ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ಭಾನುವಾರನೇ ಹೊರಟಿದ್ದಂಥದ್ದು ದೆಹಲಿಗೆ. ಹೈಕಮಾಂಡ್ ಅವರನ್ನ ಭೇಟಿ ಮಾಡಿ ಎಲ್ಲಾ ವಿಚಾರಗಳ ಕುರಿತಾಗಿ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿ ಇದೆ. ಏನಾಗತ್ತೆ, ಸಂಜೆ 6 ಗಂಟೆಯ ವೇಳೆಗೆ ಖರ್ಗೆ ಹಾಗೂ ಶಾಸಕರ ಭೇಟಿ ಆಗತ್ತೆ. ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಆಗಬಹುದು ಅನ್ನುವ ಕುರಿತಾಗಿ ಗೊತ್ತಾಗುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಆಲ್ರೆಡಿ ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ಲಾಬಿಯನ್ನ ಕ್ರಿಯೇಟ್ ಮಾಡಿದ್ದಾರೆ, ಠಿಕಾಣಿಯನ್ನ ಹೂಡಿದ್ದಾರೆ ದೆಹಲಿಯಲ್ಲೇ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಕಾಂಗ್ರೆಸ್ನ 30 ಶಾಸಕರು ದೆಹಲಿಯಲ್ಲಿ ಇರುವಂಥದ್ದು. ನಿನ್ನೆ ಕೂಡ ಒಂದು ಬೆಂಗಳೂರಿನಿಂದ ದೆಹಲಿಗೆ ಕೂಡ ಪ್ರಯಾಣವನ್ನು ಕೂಡ ಬೆಳೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಶಾಸಕರು ಸಚಿವರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ಮುಖಾಂತರ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 30 ಶಾಸಕರು ಕೂಡ ದೆಹಲಿಯಲ್ಲಿ ಕೂಡ ಈಗ ಬೀಡು ಬಿಟ್ಟಿರ್ತಕ್ಕಂಥದ್ದು. ಬೆಳಿಗ್ಗೆ ಉಪಹಾರ ಮಾಡ್ತಾನೆ ಒಂದಿಷ್ಟು ಸಹಿ ಸಂಗ್ರಹವನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು, ಒಗ್ಗಟ್ಟಿನಿಂದ ಕ್ಯಾಬಿನೆಟ್ನ ರೀಶಫಲ್ ಮಾಡಬೇಕು. ರೀಶಫಲ್ ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ 2-3 ಬಾರಿ 4-5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದೇವೆ, ಹಿರಿಯರು ಕೂಡ ಇದ್ದೇವೆ, ಪಕ್ಷದಲ್ಲಿ ಕೆಲಸ ಕೂಡ ಮಾಡಿದ್ದೇವೆ, ನಮಗೂ ಕೂಡ ಒಂದು ಕ್ಯಾಬಿನೆಟ್ನಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಒತ್ತಡವನ್ನ, ಒಂದು ಮನವಿಯನ್ನ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸುವುದಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. 3-4 ದಿನಗಳ ಕಾಲ ದೆಹಲಿಯಲ್ಲೇ ಇದ್ದು ಯಾವೆಲ್ಲ ಹೈಕಮಾಂಡ್ ನಾಯಕರು ಸಿಗ್ತಾರೆ ಆ ಎಲ್ಲ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ಒಂದಿಷ್ಟು ಅವರ ಒಂದು ಒತ್ತಾಯ ಏನಿದೆ, ಅವರ ಒಂದು ಅಜೆಂಡಾ ಏನಿದೆ ಅದನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಶಾಸಕರು ಈಗ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಕೂಡ 30 ಶಾಸಕರು ಸಹಿತ ದೆಹಲಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಕೆಲವು ಶಾಸಕರು ಇವತ್ತು ಸಂಜೆ ಕೂಡ ದೆಹಲಿಯಿಂದ
ವಾಪಸ್ ಕೂಡ ಬರುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಅಂಬೇಡ್ಕರ್ ಜಯಂತಿ ಇದೆ, ಹಾಗಾಗಿ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳ ನಿಮಿತ್ತ ಕೂಡ ಕೆಲವು ಶಾಸಕರು ಬಂದು ಮತ್ತೆ ದೆಹಲಿಗೆ ಕೂಡ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇವತ್ತು ಸಂಜೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿನಿಂದ ಕೂಡ ಒಂದು ದೆಹಲಿಗೆ ಕೂಡ ಪ್ರಯಾಣ ಬೆಳೆಸಲಿದ್ದಾರೆ. ಹಾಗಾಗಿ ಇವತ್ತು ಸಂಜೆನೆ ಎಐಸಿಸಿ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಶಾಸಕರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅವರ ಗಮನಕ್ಕೆ ಕೂಡ ತಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಇವತ್ತು ಸಂಜೆ ಕೂಡ 30 ಶಾಸಕರು ಸಹಿತ ಅವರ ಒಂದು ಅಜೆಂಡಾ ಏನಿದೆ ಅಂದ್ರೆ ಕ್ಯಾಬಿನೆಟ್ ರೀಶಫಲ್ ಆಗಬೇಕು, ಆ ಒಂದು ರೀಶಫಲ್ ಆಗುವಂತ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಪರಿಗಣನೆ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಎಐಸಿಸಿ ಅಧ್ಯಕ್ಷರಿಗೆ ಒತ್ತಾಯ ಮಾಡಲಿಕ್ಕೆ ಈಗ ಶಾಸಕರು ಮುಂದಾಗಿರ್ತಕ್ಕಂಥದ್ದು. ಎಐಸಿಸಿ ಅಧ್ಯಕ್ಷರಾದ ಬಳಿಕ ರಾಹುಲ್ ಗಾಂಧಿ ಅವ್ರನ್ನ, ಪ್ರಿಯಾಂಕಾ ಗಾಂಧಿ ಅವ್ರನ್ನ, ಸುರ್ಜೇವಾಲಾ ಅವ್ರನ್ನ ಮತ್ತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ KC ವೇಣುಗೋಪಾಲ್ ಅವ್ರನ್ನು ಕೂಡ ಭೇಟಿ ಮಾಡಬೇಕು. ಕ್ಯಾಬಿನೆಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಒತ್ತಡವನ್ನ ಏರಬೇಕು, ಮನವಿಯನ್ನ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಶಾಸಕರು ಇದೀಗ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು, DCM DK ಶಿವಕುಮಾರ್ ಅವರಾಗಿರಬಹುದು, ಇಬ್ಬರು ನಾಯಕರು ಕೂಡ ಗಮನಕ್ಕೆ ತಂದಿದ್ದೇವೆ. ಹಾಗಾಗಿ ಮುಂದುವರೆದ ಭಾಗವಾಗಿ ಕ್ಯಾಬಿನೆಟ್ ರೀಶಫಲ್ ಆಗ್ತಾ ಇಲ್ಲ, ಸರ್ಕಾರ ಬಂದು 3 ವರ್ಷಗಳಾಗಿ ಕಳಿತಾ ಬಂತು, ಆದ್ರೂ ಸಹಿತ ನೀವು ಕ್ಯಾಬಿನೆಟ್ ನ ಒಂದು ಪುನರಚನೆ ಮಾಡ್ತಾ ಇಲ್ಲ, ನಮಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಕೆಲವು ಸಚಿವರ ಕಾರ್ಯವೈಖರಿ ಪಟ್ಟಿ ಕೂಡ ನಿಮಗೆ ಕೈ ಸೇರಿದೆ, ಆದ್ರೂ ಸಹಿತ ಯಾಕೆ ನೀವು ವಿಳಂಬ ಮಾಡ್ತಾ ಇದ್ದೀರಿ ಅನ್ನುವಂತಹ ಹಲವು ವಿಚಾರಗಳನ್ನು ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವುದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಇದೀಗ ಸುಕನ್ಯಾ. ಎಸ್, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಈಗ ಆಲ್ರೆಡಿ ದೆಹಲಿಯಲ್ಲಿ ಠಿಕಾಣಿಯನ್ನ ಹೂಡಿದ್ದಾರೆ. ಏನಾಗುತ್ತೆ ಹೈಕಮಾಂಡ್ ಅವರನ್ನ ಭೇಟಿ ಆಗಿದ್ದಾದ್ಮೇಲೆ ಅನ್ನೋದನ್ನ ಕಾದು ನೋಡ್ಬೇಕು.